ಇಳಿಸಿ ಇವಾಗ ಮತ್ತೆ ಒಂದ್ಸಲಿ ಏನಾಗುತ್ತೆ, ಸ್ವರ್ಗದಲ್ಲಿರೋ ದೇವತೆಗಳೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಒಂದು ವಿಚಾರದ ಬಗ್ಗೆ, ಒಂದು ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಏನದು ಸಮಸ್ಯೆ ಅಂತ ಅಂದ್ರೆ, ಒಂದು ಅದ್ಭುತವಾದ ಶಕ್ತಿ ಇದೆ ಅಲ್ವಾ, ದೇವತೆಗಳ ಹತ್ರ ಅದ್ಭುತವಾದ ಶಕ್ತಿ ಇರುತ್ತಲ್ವಾ, ಆ ಶಕ್ತಿನ ಎಲ್ಲಿಡೋದು, ಎಲ್ಲಿ ಬಚ್ಚಿಡೋದು, ಮನುಷ್ಯನಿಗೆ ಸಿಗ್ಬಾರ್ದದು. ಆ ತರ ಅವನಿಗೆ ಗೊತ್ತಾಗದೆ ಇರೋ ತರ ಎಲ್ಲಾರು ಬಚ್ಚಿಟ್ಬಿಡ್ಬೇಕು ಅಂತ ಹೇಳಿ ಎಲ್ಲಾರು ಚರ್ಚೆ ಮಾಡ್ತಾ ಇರ್ತಾರೆ. ಅವಾಗ ಒಬ್ಬ ದೇವತೆ ಹೇಳ್ತಾರೆ, ನಾನು ಹೇಳ್ತೀನಿ ಏನ್ ಮಾಡೋಣ ಅಂತಂದ್ರೆ, ಆ ಅದ್ಭುತವಾದ ಶಕ್ತಿ ಇದೆಯಲ್ಲ, ಅಪರೂಪದ ಶಕ್ತಿ ಒಂದಿದೆಯಲ್ಲ, ಆ ಅಪರೂಪದ ಶಕ್ತಿನ ಸಮುದ್ರದ ಆಳದಲ್ಲಿ ಇಟ್ಬಿಡೋಣ ಅಂತ ಹೇಳ್ತಾರೆ. ಆವಾಗ ಬೇರೆ ದೇವತೆಗಳೆಲ್ಲ ಏನ್ ಹೇಳ್ತಾರೆ, ಬೇಡ ಬೇಡ ಬೇಡ, ಮನುಷ್ಯಂಗೇನು ಸಮುದ್ರಕ್ಕೆ ಹೋಗದೆ ಇರೋದಕ್ಕಾಗತ್ತಾ, ಅವನು ಆರಾಮ್ಸೆ ಹೋಗ್ತಾನೆ. ಸಬ್ಮೆರೀನ್ ಎಲ್ಲ ಇದೆಯಲ್ಲ, ಸಬ್ಮೆರೀನಿಂದ ಅದನ್ನ ಬಳಸ್ಕೊಂಡು ಸಮುದ್ರದ ಆಳಕ್ಕೆ ಹೋಗಿ ಆ ಅಪರೂಪ ಶಕ್ತಿನ ಏನ್ ಮಾಡ್ತಾನೆ, ತಗೊಂಡ್ಬಿಡ್ತಾನೆ ಅವನು. ಅದರಿಂದ ಅಲ್ಲಿಡೋದು ಬೇಡ, ಅವ್ನು ಗೊತ್ತಾಗಬಾರ್ದು ಅಂದ್ರೆ ಬೇರೆ ಕಡೆ ಇಡಬೇಕು. ಅವಾಗ ಇನ್ನೊಂದು ದೇವತೆ ಯೋಚನೆ ಮಾಡ್ತಾರೆ, ಹೇಳ್ತಾರೆ, ಹಾ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಏನ್ ಮಾಡೋದು, ಅದನ್ನ ತಗೊಂಡೋಗಿ ಪರ್ವತದ ತುದೀಲಿ ಇಟ್ಬಿಡೋಣ, ಅವನು ಹತ್ತಕ್ಕೆ ಆಗೋದಿಲ್ಲ, ಪರ್ವತದ ಮೇಲೆ ಹೋಗಿ ತಗೊಂಡ್ಬರ್ದಕ್ಕಾಗದೇ ಇಲ್ಲ ಅಂತ. ಆವಾಗ ಬೇರೆ ಇನ್ನೊಂದು ದೇವತೆ ಹೇಳ್ತಾರೆ, ಏನ್ ಹೀಗೆ ಹೇಳ್ತೀಯಾ, ಹೆಲಿಕಾಪ್ಟರ್ ಇಲ್ವಾ, ಹೋಗ್ತಾನೆ ಅಲ್ಲಿ ಇಳಿಸ್ಬಿಟ್ಟು ಆ ಅಪರೂಪ ಶಕ್ತಿನ ತಗೊಂಡ್ಬಿಡ್ತಾನೆ ಅವನು. ಈಗ ಅರುಣಿಮಾ ಅಂತ ಕಾಲಿಲ್ದಿದ್ದವರೇ ಪರ್ವತ ಹತ್ತಿರುವಾಗ ಯಾರು ಬೇಕಾದ್ರೂ ಹತ್ಬೋದು, ಅವನು ತಗೊಂಡ್ಬಿಡ್ಬೋದು. ಬೇಡ ಬೇಡ, ಅಲ್ಲಿಡೋದು ಬೇಡ ಅಂತ. ಇನ್ನೇನ್ ಮಾಡೋದಪ್ಪ, ಎಲ್ಲಿಡೋದು ಈ ಅಪರೂಪ ಶಕ್ತಿನ, ಅವ್ನಿಗೆ ಸಿಗ್ಬಾರ್ದಲ್ಲ ಮನುಷ್ಯಂಗೆ, ಏನ್ ಮಾಡೋದು ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ದಾಗ ಇನ್ನೊಂದು ದೇವತೆ ಹೇಳ್ತಾರೆ, ನನ್ನ ಹತ್ರ ಐಡಿಯಾ ಇದೆ, ಒಂದು ಉಪಾಯ ಇದೆ. ಚಂದ್ರಲೋಕಕ್ಕೆ ತಗೊಂಡೋಗಿ ಇಟ್ಬಿಡೋದು, ಭೂಮಿ ಮೇಲಿದ್ರೆ ತಾನೇ ಎತ್ಕೊಳಕ್ಕಾಗತ್ತೆ, ಚಂದ್ರಲೋಕದಲ್ಲಿ ಇಟ್ಬಿಡೋಣ ಅಂತ. ಆವಾಗ ಬೇರೆ ದೇವತೆ ಹೇಳ್ತಾರೆ, ಏನ್ ನೀನು ಅಷ್ಟು ಗೊತ್ತಿಲ್ವಾ, ಮನುಷ್ಯ ಚಂದ್ರಲೋಕಕ್ಕೆ ಹೋಗ್ತಾನಲ್ವಾ, ನಾಯಿನೇ ಕಳಿಸಿದ್ದ, ನಾಯಿ ಯಶಸ್ವಿಯಾಗಿ ವಾಪಸ್ ಬಂದ್ಮೇಲೆ ಮನುಷ್ಯನೂ ಹೋಗಿ ಬಂದಿದ್ದಾನೆ, ಅಲ್ಲಿಟ್ರೂ ತಗೋತಾನೆ. ಏನ್ ಮಾಡೋದು ಅಂತ ಯೋಚಿಸಿದಾಗ ಒಂದು ದೇವ